ಮದುವೆ ಆಗುವಂಥದ್ದು, ಮಾಡುವಂಥದ್ದಲ್ಲ. ಹುಡುಗ ಹುಡುಗಿ ಆಗುವವರು, ಇಷ್ಟಪಟ್ಟವರು ಜೊತೆಗಿರ್ತಿರಲ್ಲ, ಅದು ನೀವು ಮಾಡಿಸುವಂಥದ್ದು. ನಮ್ಮ ಸಿಲೆಬಸ್ಸೇ ಬದಲಾಗಿ ಹೋಗಿದೆ. ಅದು ಎಷ್ಟು ವರ್ಷಗಳ ಹಿಂದೆ ಬದಲಾಯಿತು ಗೊತ್ತಿಲ್ಲ. ಪೌರೋಹಿತ್ಯ ಅನ್ನೋದು ಪುರದ ಹಿತವನ್ನು ಕಾಯುವುದು ಅಂತ. ಆ ಅರ್ಥದಲ್ಲಿ ನಾವೆಲ್ಲರೂ ಪುರೋಹಿತರೆ. ನೀವು, ನಾನು, ಎಲ್ಲರೂ ಪುರೋಹಿತರೆ. ಸಮಾಜದ ಒಳಿತನ್ನು ಬಯಸುವವರೆಲ್ಲರೂ ಸಂಸ್ಕೃತದ ಅರ್ಥದಲ್ಲಿ ಪುರೋಹಿತರೆ. ಅದಕ್ಕೆ ಒಂದು ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ. ಆ ವ್ಯಾಪಾರ ಪೌರೋಹಿತ್ಯ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಇದನ್ನ ತಪ್ಪಿಸ್ಬೇಕು. ಸಮಾಜದ ಒಳಿತಿನ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಅಂದ್ರೆ ಮಂತ್ರ ಮಾಂಗಲ್ಯ ನಮ್ಮ ಕನ್ನಡಿಗರಿಗೆ ದೊಡ್ಡ ಸಾಕ್ಷಿಯಾಗಿ ಇದೆ. ಅದು ಕುವೆಂಪು ಅವರು ಖುದ್ದು ಅವರ ಎಲ್ಲ ಮಕ್ಕಳನ್ನು ಇದೇ ರೀತಿಯಲ್ಲಿ ಮದುವೆ ಮಾಡಿರೋದು. ಹಾಗೆ ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಜನ ಈ ರೀತಿಯಲ್ಲಿ ಮದುವೆ ಆಗಿದ್ದಾರೆ. ಕಾಲ ನೋಡದೆ, ಮುಹೂರ್ತ ಇಡದೆ, ತಮ್ಮ ಅನುಕೂಲವಾದ ಸಮಯದಲ್ಲಿ ಮದುವೆ ಮಾಡ್ಕೊಂಡಿರೋಂಥದ್ದು. ನಿಮ್ಮಲ್ಲಿ 4-6 ಜನ ಆದ್ರೂ ಇದನ್ನ ಗಮನಿಸಿ ಇದಕ್ಕೆ ಅರ್ಥ ಇದೆ ಅಂತ ತಿಳಿದ್ರೆ ನಮ್ಮ ಈ ಪ್ರಯತ್ನ ಸಫಲವಾಗುತ್ತೆ ಅಂತ ನನ್ನ ಮಾತನ್ನ ಇಲ್ಲಿ ಮುಗಿಸ್ತೀನಿ. ನೀವೆಲ್ಲ ಊಟ ಮಾಡಿ ಪುಸ್ತಕಗಳನ್ನು ತರಿಸಿದೀವಿ. ನೀವು ಬಂದಿದ್ದಕ್ಕೆ ಒಂದು ಧನ್ಯತೆ ಮತ್ತೆ ಕೃತಜ್ಞತೆ ಹೇಳೋದಿಕ್ಕೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಲ್ಲದ ಪುಸ್ತಕಗಳನ್ನ ನೋಡಿ ತಗೊಂಡು